ಆತ್ಮೀಯರೇ, ಶ್ರೀ ಚಾಮುಂಡೇಶ್ವರಿ ಗುಳಿಗ ಸನ್ನಿಧಿ, ಸಾಲೆತ್ತೂರು, ಮಾವೆ, ಬಂಟ್ವಾಳ ತಾಲೂಕು, ದಕ್ಷಿಣ ಕನ್ನಡ. ವಿಜ್ಞಾಪನಾ ಪತ್ರ. ತುಳುನಾಡು ದೈವ ದೇವರುಗಳ ನೆಲೆಬೀಡು, ಸುತ್ತಲೂ ಪಚ್ಚದಸಿರಿನ ಸಂಕುಲ. ಇಂತಹ ತುಳುನಾಡಿನಲ್ಲಿ ಇಲ್ಲಿಗೆ 50 ವರ್ಷಗಳ ಹಿಂದಿನಿಂದಲೂ ತಾಯಿ ಜಗನ್ಮಾತೆಯನ್ನು ಆರಾಧಿಸಿಕೊಂಡು ಬಂದ ಕ್ಷೇತ್ರ ಶ್ರೀ ಚಾಮುಂಡೇಶ್ವರಿ ಸನ್ನಿಧಿ. ದಿವಂಗತ ಮಂಜಪ್ಪ ಕುಟ್ಟಿ ಪೂಜಾರಿ ದಂಪತಿಗಳಿಗೆ ಭಿಕ್ಷೆಯ ರೂಪದಲ್ಲಿ ತಾಯಿಯವರ ಮನೆ ಬಾಗಿಲಿಗೆ ಬಂದು ದಾನವೇನಿದ್ದರೂ ನೀಡಿ ಎಂದು ಕೇಳಿದಾಗ ಮನೆಯಲ್ಲಿದ್ದ ಹರಿವಾಣದಲ್ಲಿ ತಾಯಿಗೆ ಅಕ್ಕಿಯನ್ನು ನೀಡಿ ಹಿಂದಿರುಗಿ ನೋಡುವಾಗ ಆಕೆ ಅದೃಶ್ಯಳಾಗಿದ್ದಳು. ಇವರ ಮನೆಯ ಪಕ್ಕದ ಸುಂದರ ಸಪಲ್ಯರ ಮನೆಯಲ್ಲಿ ವಾರ ವಾರ ಭಜನಾ ಕಾರ್ಯಕ್ರಮ ನಡೆದು ಮಂಗಳಾರತಿಯ ಹೊತ್ತಿಗಾಗುವಾಗ ಈಗಿನ ದೇವಿಯ ದರ್ಶನ ಪಾತ್ರಿ ಮೋನಪ್ಪ ಪೂಜಾರಿಯವರ ಮೈಮೇಲೆ ಯಾವುದೋ ಒಂದು ಅಸದೃಶ ಶಕ್ತಿ ಆವಾಹನೆಯಾಗುತ್ತಿತ್ತು. ಅಲ್ಲಿಂದ ಮೌನವಾಗಿ ಹೂಂಕರಿಸುತ್ತಾ ಏನನ್ನೂ ಮಾತನಾಡದೆ ಅವರ ಮನೆ ಬಳಿ ಬಂದು ಆವೇಶ ಅಲ್ಲಿ ಕೊನೆಯಾಗುತ್ತಿತ್ತು. ಇದೇನು ಸೋಜಿಗವೆಂದು ಸುತ್ತಮುತ್ತಲಿನ ಹಿರಿಯರಾದ ತೋಮ ಪೂಜಾರಿ, ಐತು ಪೂಜಾರಿ, ಮೋನಪ್ಪ ಪೂಜಾರಿ, ಈಶ್ವರ ಪೂಜಾರಿಯವರು ಕಟೀಲಿನ ಶ್ರೀ ದುರ್ಗಾಪರಮೇಶ್ವರಿ ಕ್ಷೇತ್ರಕ್ಕೆ ಹೋಗಿ ಈಗಿನ ಅಸ್ರಣ್ಣರ ತಂದೆಯವರಲ್ಲಿ ಇಲ್ಲಿನ ವಿಚಾರ ತಿಳಿಸಿದರು. ಒಳ್ಳೆಯ ಶಕ್ತಿಯಾದರೆ ನನ್ನೆದುರು ಪ್ರಕಟಗೊಳ್ಳಬೇಕು ಎಂದು ಅಕ್ಕಿ ಮಂತ್ರಿಸಿ ಪಾತ್ರಿಯ ಮೇಲೆ ಹಾಕುವಾಗ ಒಮ್ಮಿಂದೊಮ್ಮೆಲೆ ಅವರ ಮೈಮೇಲೆ ಆವೇಶ ಬಂತು. ಅಸ್ರಣ್ಣರು ಈ ಅಸಾಧಾರಣ ಶಕ್ತಿಯನ್ನು ನಂಬುತ್ತೀರಾ ಎಂದು ಕೇಳಿದಾಗ ಹಿರಿಯರು ನಮ್ಮ ಶಕ್ತಾನುಸಾರ ಶ್ರದ್ಧಾ ಭಕ್ತಿಯಿಂದ ನಂಬುತ್ತೇವೆಂದು ಹೇಳಿದರು. ಕಟೀಲಿನಿಂದ ಬಂದು ಕೆಲವು ವರ್ಷಗಳು ಮನೆಯಲ್ಲಿಯೇ ಸೇವಾ ಕಾರ್ಯ ನಡೆಯುತ್ತಿತ್ತು. ಕಾಲಕ್ರಮೇಣ ಮನೆಯಲ್ಲಿ ದೇವಿಯ ದರ್ಶನ ಸಾಧ್ಯವಿಲ್ಲವೆಂದು ತಿಳಿದು ಹತ್ತಿರದಲ್ಲಿ ಒಂದು ಸಣ್ಣ ಗುಡಿಯನ್ನು ಕಟ್ಟಿ ಅಲ್ಲಿಂದ ಮುಂದೆ ಮೋನಪ್ಪ ಪೂಜಾರಿಯವರು ತಾಯಿ ಚಾಮುಂಡೇಶ್ವರಿಯ ದರ್ಶನ ಪಾತ್ರಿಯಾಗಿ ಸೇವೆಯನ್ನು ಆರಂಭಿಸಿದರು. ಚಾಮುಂಡೇಶ್ವರಿ ತಾಯಿಯ ಆವರಣದಲ್ಲಿ ರಕ್ತೇಶ್ವರಿಗೆ ಕೆಂಡ ಸೇವೆ ನಡೆಯಬೇಕು ಎಂದು ಅಭಯ ನೀಡಿದ ಬಳಿಕ ಕೆಂಡ ಸೇವೆಯನ್ನು ನಡೆಸುತ್ತಾ ಬಂದಿದ್ದಾರೆ. ಚಾಮುಂಡೇಶ್ವರಿ ಸೇವೆ ಆರಂಭವಾಗಿ 3 ವರ್ಷದ ಬಳಿಕ ರಕ್ತೇಶ್ವರಿ ದೇವಿಯ ಕೆಂಡ ಸೇವೆ ಆರಂಭವಾಯಿತು. ಆರಂಭದಲ್ಲಿ ರಕ್ತೇಶ್ವರಿಗೆ ಕಣಿಯೂರು ಮಹಾಬಲ ಪೂಜಾರಿಯವರು ಆವೇಶಕ್ಕೆ ನಿಲ್ಲುತ್ತಿದ್ದು ಮುಂದಿನ ಕಾಲಾವಧಿಯಲ್ಲಿ ಚಾಮುಂಡೇಶ್ವರಿಯ ಆವೇಶ ಬಿಟ್ಟ ಬಳಿಕ ರಕೇಶ್ವರಿ ತಾಯಿಯ ಸೇವೆಯನ್ನು ಮೋನಪ್ಪ ಪೂಜಾರಿಯವರು ಮುಂದುವರಿಸಿಕೊಂಡು ಬಂದರು. ಇಲ್ಲಿ ಚಾಮುಂಡೇಶ್ವರಿ, ರಕ್ತೇಶ್ವರಿ ಎನ್ನಪ್ಪ ಪಂಜುರ್ಲಿ, ಕಲ್ಲುರ್ಟಿ ದೈವಗಳ ದರ್ಶನ ಸೇವೆ ನಡೆಯುತ್ತಿತ್ತು. ಕ್ಷೇತ್ರದಲ್ಲಿ ಚಾಮುಂಡೇಶ್ವರಿ, ಗುಳಿಗ ಶಕ್ತಿಗಳ ಆರಾಧನೆಯಿದ್ದು ದರ್ಶನ ಪಾತ್ರಿಯ ಮನೆಯಲ್ಲಿ ಜಾಗದ ಕಲ್ಲುರ್ಟಿಯ ದರ್ಶನ ಸೇವೆ ನಡೆಯುತ್ತಾ ಬಂತು. ಚಾಮುಂಡೇಶ್ವರಿ ತಾಯಿಯ ಆರಾಧನೆಯ ಬಳಿಕ ಗುಳಿಗ ದೈವದ ಸಾನ್ನಿಧ್ಯಕ್ಕೆ ತಂಬಿಲ ಸೇವೆ ನಡೆಯುತ್ತಿತ್ತು. ಕಷ್ಟದಲ್ಲಿ ಬಂದವರಿಗೆ ತಾಯಿ ಸದಾ ಸಾಂತ್ವನ ನೀಡುತ್ತಿದ್ದಳು. ಶಿಥಿಲವಾಗಿರುವ ಗುಡಿಯನ್ನು ಪುನರ್ನಿರ್ಮಿಸುವ ಸಲುವಾಗಿ ಕ್ಷೇತ್ರದ ಪ್ರಶ್ನೆ ಚಿಂತನೆಯನ್ನು ಅಳಕಿಮಜಲು ಗಣೇಶ್ ಭಟ್ ಅವರು ನಡೆಸಿಕೊಟ್ಟಿದ್ದು ಪ್ರಸ್ತುತ ವೇದಮೂರ್ತಿ ನಡಿಬೈಲು ಶಂಕರನಾರಾಯಣ ತಂತ್ರಿಗಳ ಮಾರ್ಗದರ್ಶನದಲ್ಲಿ ಕೆಲಸ ಕಾರ್ಯಗಳು ನಡೆಯುತ್ತಿವೆ. ಕಳೆದ ಹಲವಾರು ವರ್ಷಗಳಿಂದ ಆರ್ಥಿಕ ಮುಗ್ಗಟ್ಟಿನಿಂದಾಗಿ ಕ್ಷೇತ್ರದ ಸೇವೆಗಳು ಸ್ಥಗಿತಗೊಂಡಿವೆ. ಕ್ಷೇತ್ರದ ಪುನರ್ರಚನೆ ಅಂದಾಜು ರೂ. 10 ಲಕ್ಷ ತಗಲಿದ್ದು ಕ್ಷೇತ್ರದ ಸದ್ಭಕ್ತರಾದ ತಾವುಗಳು ತಮ್ಮ ತನು ಮನ ಧನಗಳಿಂದ ಸಹಾಯ ನೀಡಿ ಶ್ರೀದೇವಿಯ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಈ ಮೂಲಕ ವಿನಂತಿಸುತ್ತಿದ್ದೇವೆ. ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಶ್ರೀ ಚಾಮುಂಡೇಶ್ವರಿ ಸನ್ನಿಧಿ ಮಾವೆ.